ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜೂನ್ 16ನೇ ತಾರೀಕು ಕಿರುತೆರೆ ಲೋಕದ ಒಂದು ಹ್ಯೂಮಂಗಸ್ ಪ್ರಾಜೆಕ್ಟ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಕರ್ಣ ಒಂದು ಧಾರಾವಾಹಿಯ ಪ್ರೋಮೋ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜೀ ಕನ್ನಡ ವಾಹಿನಿಯವರು ಹರಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಧಾರಾವಾಹಿಯಲ್ಲಿ ನಿತ್ಯ ಅನ್ನುವಂತಹ ಬಹುಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇರುವಂತಹ ನಮ್ಮ ನಮ್ರತಾ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ನಮ್ರತಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮತ್ತೆ ಕಿರುತೆರೆಗೆ ವಾಪಸ್ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ಲಿ ನಿಮಗೆ? ಐ ಆಮ್ ಹ್ಯಾಪಿ, ಎಕ್ಸೈಟೆಡ್. ತುಂಬ ವರ್ಷಗಳ ನಂತರ ವಾಪಸ್ಸು ಈ ಒಂದು ನೀವು ಹೇಳ್ದಂಗೆ ಹ್ಯೂಮಂಗಸ್ ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬ ಖುಷಿ ಇದೆ. ಕರೆಕ್ಟ್. ಸಿ ಹ್ಯಾಸ್ ಬೀನ್ ಅಂದರೆ ಒಂಥರ ಗೈಡಿಂಗ್ ಫ್ಯಾಕ್ಟರ್ ಥರನೂ ಅಂದ್ಕೊಳ್ಬೋದು, ಜೊತೆಗೆ ಪ್ರಾಜೆಕ್ಟ್ಸ್ ಕೊಡ್ತಾನೆ ಬಂದಿದ್ದಾರೆ ನಿಮಗೆ ಫಸ್ಟಿಂದ ಕೂಡ. ಸೊ ಹೇಗೆ ಅನಿಸುತ್ತೆ ಆ ಒಂದು ಕೊಲಾಬ್ರೇಷನ್ ಬಗ್ಗೆ? ಅದನ್ನ ಎಲ್ಲ ಕಡೆ ಹೇಳ್ತೀನಲ್ಲ ನಾನು, ಇದೊಂಥರ ನನಗೆ ಇಟ್ಸ್ ಲೈಕ್ ಹೋಮ್ ನನಗೆ. ಆ್ಯಂಡ್ ಯಾವಾಗ್ಲೂ ಪ್ರತಿ ಬಾರಿ ನಂಬಿಕೆ ಇಟ್ಟು ನನಗೊಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂದಾಗ ಇಟ್ಸ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದೆಮ್ ಆ ಥರ. ಆ್ಯಂಡ್ ಯಾ, ತುಂಬಾ ಸಪೋರ್ಟಿವ್. ಬಿ ಇಟ್ ನಾಗಿನಿ ಟು ಆ್ಯಂಡ್ ಈಗ ಕರ್ಣ. ಸೊ ಅವ್ರಿಗೇನಂದರೆ ದೇ ಡೋಂಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್. ಈ ಪಾತ್ರಕ್ಕೆ ಇವರೇ ಬೇಕು ಅಂದರೆ ದೇ ಅಪ್ರೋಚ್ ದೆಮ್ ಆ್ಯಂಡ್ ಕುತ್ಕೊಂಡು ಅವ್ರ ಕತೆ ಹೇಳೋ ರೀತಿ ಆಗಿರ್ಬೋದು. ಸೊ ಎವ್ರಿಥಿಂಗ್ ಇಟ್ಸ್ ಟೂ ಗುಡ್. ಸೊ ಅದಕ್ಕಾಗಿ ನಮ್ಮಮ್ಮನ ಆಸೆ ಯಾವಾಗಲೂ ನಾನು ವಾಪಸ್ ಜೀ ಕನ್ನಡದಲ್ಲೇ ಪ್ರಾಜೆಕ್ಟ್ ಮಾಡಬೇಕು ಅಂತ ಅದೊಂದು ಇದಾಯಿತು ಇವತ್ತು. ಎಸ್, ಈಗ ಕಾಸ್ಟಿಂಗ್ ಅಂತ ನೋಡೋದಾದರೆ ಎಲ್ಲ ಎಕ್ಸ್ಟ್ರೀಮ್ಸ್, ಅಂದರೆ ಆಲ್ರೆಡಿ ತುಂಬ ಅಂದರೆ ಅಚೀವ್ ಮಾಡಿರೋರು, ತುಂಬ ಹೆಸರು ಮಾಡಿರುವಂತಹ ಒಂದು ಕಾಸ್ಟಿಂಗ್ ಇದರಲ್ಲಿದೆ. ಸ್ಟಾರ್ಟಿಂಗ್ ಫ್ರಮ್ ನಿಮ್ಮಿಂದ ಹಿಡಿದು ನೆಕ್ಸ್ಟ್ ಕಿರಣ್ ರಾಜ್ ಅವರು, ಭವ್ಯ ಅವರು, ಜೊತೆಗೆ ರಮೇಶ್ ಇಂದ್ರ ಅವರ ನಿರ್ದೇಶನ, ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನ್, ಅಂದರೆ ಕಂಪ್ಲೀಟಾಗಿ ಹೋಲ್ ಆ್ಯಂಡ್ ಸೋಲ್. ಅಂದರೆ ಆಲ್ರೆಡಿ ಏನು ಕಿರುತೆರೆ ಕ್ಷೇತ್ರದಲ್ಲಿ ಅವ್ರದ್ದೇ ಒಂದು ಛಾಪನ್ನು ಮೂಡಿಸಿ ಜನಗಳನ್ನು ಇಲ್ಲಿ ತನಕ ಸರಿಯಾಗಿ ರಂಜಿಸಿರೋರೆ ಮತ್ತೆ ಒಂದಾಗಿರೋದು ತುಂಬ ಕ್ಯೂರಿಯಾಸಿಟಿ ಇಟ್ಕೊಳ್ಳೋದಕ್ಕೆ ನಮಗೆ ಅದೊಂದು ರೀಸನ್ ಆಗಿದೆ ಆ್ಯಕ್ಚುಲಿ. ಸೊ ಈ ಪ್ರಾಜೆಕ್ಟ್ ಅಂದರೆ ಈಗ ಪ್ರೋಮೋಸ್ ಎಲ್ಲ ನೋಡುವಾಗ ಏನೋ ಬೇರೆ ಥರನೇ ಇರುತ್ತೆ ಅನ್ನೋ ಥರ ಒಂದು ಫೀಲಿಂಗ್ ಅಂತೂ ಕೊಟ್ಟಿದೆ ಇವಾಗ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಇನ್ನೂ ಅದೇ ನಮಗೆ ಎಪಿಸೋಡ್ ಬಂದಾಗ ಡೆಫಿನೆಟ್ಲಿ ಏನೋ ಬೇರೆ ಥರನೇ ಆ್ಯಂಗಲ್ ಇರುತ್ತೆ, ಇದು ಡಿಫ್ರೆಂಟಾಗಿ ಕಾಣಿಸ್ಕೊಳ್ತೀರಾ ಅನ್ನುವಂತಹ ಒಂದು ಐಡಿಯಾ ಅಂತೂ ಇದೆ. ಸೊ ಹೆಂಗೆ ಬರುತ್ತೆ ನಿಮ್ಮ ಪಾತ್ರ ಅಂತ? ಸೊ ನನಗೆ ಪ್ರಾಜೆಕ್ಟ್ ಬಂದಾಗ ಆ್ಯಕ್ಚುಲಿ 2 years ಮುಂಚೆ ನನಗೆ ಈ ಪ್ರಾಜೆಕ್ಟ್ ಇದೇ ಪಾತ್ರಕ್ಕೆ ಕೇಳಿದ್ರು. ಬಟ್ ನಾಗಿಣಿ ಆದಮೇಲೆ ವೆನ್ ಐ ವಾಸ್ ಟೇಕಿಂಗ್ ಅ ಬ್ರೇಕ್, ಸೊ ಒಂದು ಹೊಸ ಪ್ರಾಜೆಕ್ಟ್ ಬರ್ತದೆ ಡಾಕ್ಟರ್ ಕರ್ಣ ಅಂತ. ಸೊ ಈ ಥರ ನೀವು ಒಂದು ಇಬ್ಬರು ನಾಯಕಿಯರು ಇರ್ತಾರೆ. ಸೊ ಒಬ್ಬರು ನೀವು ಈ ನಿತ್ಯ ಅಂದರೆ ನಿತ್ಯ ಅಂತ ಹೆಸರು ಹೇಳಿರಲಿಲ್ಲ, ಈ ಪಾತ್ರ ನೀವು ಮಾಡಬೇಕಾಗುತ್ತೆ ಅಕ್ಕನ ಪಾತ್ರ ಅಂತ ಹೇಳಿದರು. ಆ್ಯಂಡ್ ಆಗ ನನಗೆ ಕತೆ ಹೇಳಿದಾಗ ಓಕೆ ಮಾಡ್ಬೋದು, ಟ್ರೈ ಮಾಡ್ಬೋದು ಅಂತ ಇತ್ತು. ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಬಟ್ ಈಗ ಮತ್ತೊಮ್ಮೆ ಆ ಪಾತ್ರ ನನ್ನೇ ಹುಡ್ಕೊಂಡು ಬಂದಾಗ ಶ್ರುತಿ ಮ್ಯಾಮ್ ಕಾಲ್ ಮಾಡಿದ್ರು. ಸೊ ಈ ಥರದೊಂದು ಇನ್ನೊಂದು ಹೀರೋಯಿನ್ಗೆ ಹುಡುಕ್ತಾ ಇದ್ದೀವಿ. ಸೊ ಆಲ್ರೆಡಿ ಇವರಿಬ್ರು ಕಾಸ್ಟ್ ಆಗಿದ್ದಾರೆ. ನಾನು ಆಲ್ರೆಡಿ ಪ್ರೋಮೋ ನೋಡಿದೆ, ಆಲ್ರೆಡಿ ಕಿರಣ್ ರಾಜ್ ಅವ್ರ ಪ್ರೋಮೋ ಬಂದಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಓಕೆ, ವೆರಿ ನೈಸ್. ಈ ಥರ ಶೂಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಕತೆ ಗೊತ್ತಿತ್ತು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಸರಿ, ನಾನು ಕತೆ ಕೇಳ್ತೀನಿ ಅಂತ. ಸೊ ಚಾನಲ್ಗೆ ಬಂದೆ. ಚಾನಲ್ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದಾಗ, ಸೊ ಕತೆ ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ಎಲ್ಲರೂ ಅನ್ಕೊಳ್ಳೋ ಥರ ನಾಯಕ ನಟಿ ಅಂದರೆ ಒಂದು ಬೌಂಡ್ರೀಸ್, ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೊತ್ತಾ. ಸೊ ಅದಕ್ಕೂ ಮೀರಿದಂಥ ಒಂದು ಪಾತ್ರ ಇದು. ಇಟ್ ಹ್ಯಾಸ್ ಲಾಟ್ ಆಫ್ ಶೇಡ್ಸ್ ನಿತ್ಯ ಅನ್ನೋದು. ಸೊ ಯಾಕೆ ಪ್ರೋಮೋ ರಿವೀಲ್ ಮಾಡಿಲ್ಲ ಅಂತ ನೀವು ಅವ್ರನ್ನ ಕೇಳಿದ್ರೆ, ಸೊ ದೇ ವಿಲ್ ಟೆಲ್. ಬಿಕಾಸ್ ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಕತೆದು ಒಂದು ಲೈನ್ ಇದೆ ಗೊತ್ತಾ. ಸೊ ಅದನ್ನ ಪ್ರಾಬಬ್ಲಿ ಎಲ್ಲೋ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಒಂದು ಇದರಿಂದ ದೇ ಹ್ಯಾವ್ ನಾಟ್ ರಿವೀಲ್ಡ್ ದ ಪ್ರೋಮೋ ಯೆಟ್. ಬಟ್ ನಿತ್ಯ ಇಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ತುಂಬ ಏನಂತಾರೆ, ನಿಧಿ ವೆರಿ ಬಬ್ಲಿ ಆ್ಯಂಡ್ ಏನಂತಾರೆ ವೆರಿ ಲೈವ್ಲಿ, ಕ್ಯೂಟ್, ಇನ್ನಸೆಂಟ್ ಗರ್ಲ್. ಆದರೆ ನಿತ್ಯ ಇಸ್ ಅ ವೆರಿ ಪ್ರಾಕ್ಟಿಕಲ್, ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಕಟ್ ಥ್ರೋಟ್ ಆ ಥರ ಒಂದು ಪಾತ್ರ. ಸೊ ಚೆನ್ನಾಗಿದೆ, ಇಟ್ಸ್ ನೈಸ್. ಎಸ್, ಅಂದರೆ ಈಗ ಸೀರಿಯಲ್ಸ್ ಅಂತ ಬರುವಾಗ ಈಗ ಜೀ ಕನ್ನಡದವರು ಅದನ್ನು ಮೌಂಟ್ ಮಾಡೋ ರೀತಿ, ಅಥವಾ ಈಗ ಪ್ರೋಮೋ ಕಟ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದಾರೆ, ಅದು ಹೆಂಗೆ ರೀಚ್ ಆಗುತ್ತೆ, ಜನಗಳನ್ನ ಹೆಂಗೆ ಹಿಡಿದು ಕೂರಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಆಲ್ರೆಡಿ ಅವ್ರಿಗೆ. ಸೊ ಜೊತೆಗೆ ಈಗ ಈ ಥರದೊಂದು ಪ್ರಾಜೆಕ್ಟ್ ಪ್ಲಸ್ ನಿಮಗೆ ಅಂದರೆ ಹೀರೋ, ಫಾರ್ ಎಕ್ಸಾಂಪಲ್ ಕಿರಣ್ ರಾಜ್ ಅವ್ರ ಜೊತೆಗೆ ನೀವು ಆ್ಯಕ್ಟ್ ಮಾಡ್ತಿರೋದು, ಇದನ್ನೆಲ್ಲ ನೋಡುವಾಗ ಮತ್ತೆ ನಿಮಗೆ ಅಂದರೆ ಬ್ಯಾಕ್ ಟು ನಾಗಿನಿ ಡೇಸ್, ಅಂದರೆ ಆ ದಿನಗಳು ಪ್ಲಸ್ ಈಗ ಸ್ಟಾರ್ಟಿಂಗ್ ಫ್ರಮ್ ಈಗ ಬೆಳಗ್ಗೆ ನೀವು 6 ಗಂಟೆಗೆ ಏನೋ ಒಂದು ನಿಮ್ಗೆ ಟೈಮ್ ಕೊಟ್ಟಿರ್ತೀರ, ವಾಪಸ್ ಆ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಇವಾಗ ಅದು ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಆ ರೂಟೀನ್ ಸೆಟ್ ಆಗೋದಿದೆ ಗೊತ್ತಾ. ಆಫ್ಟರ್ ಟೇಕಿಂಗ್ ಈ ಥರ ಇಷ್ಟೊಂದು 2.5-3 years ಆಫ್ ಬ್ರೇಕ್ ಇದೆ ಗೊತ್ತಾ. ವಾಪಸ್ ಆ ರೂಟೀನ್ ಸೆಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನೋ ವಾಟ್ ಆ ಸೆಟ್ಟಿಗೆ ಹೋಗಿ ಆ ಸೀನ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಎಸ್ಪೆಷಲಿ ಅಂಡರ್ ನೀವು ಹೇಳಿದ್ರಿ ರಮೇಶ್ ಸರ್ ನೇತೃತ್ವದಲ್ಲಿ ಅವ್ರ ಡಿರೆಕ್ಷನಲ್ಲಿ ವರ್ಕ್ ಮಾಡೋದಿದೆ ಗೊತ್ತಾ. ಅದು
ಇಟ್ಸ್ ಸೋ ಗುಡ್. ಅಂದರೆ ನೀವು ಎಷ್ಟೊಂದು ಕಲಿತೀರಾ ಅಲ್ಲಿ, ಆ್ಯಂಡ್ ನೀವು ಇಷ್ಟು ವರ್ಷಗಳು ನಿಮ್ಮ ಆ್ಯಕ್ಟಿಂಗಲ್ಲಿ ಏನೇನು ಅಳವಡಿಸ್ಕೊಂಡು ಬಂದಿದ್ದೀರಲ್ಲ ಅದನ್ನೆಲ್ಲ ನೀವು ಅನ್ಲರ್ನ್ ಮಾಡ್ತಾ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಐ ಆಮ್ ಲರ್ನಿಂಗ್. ಓಕೆ, ನೀನು ಓಕೆ ಇಲ್ಲಿ ಎಫರ್ಟೇ ಬೇಡ, ಅಲ್ಲಿ ನೀನು ಎಫರ್ಟ್ ಆಗ್ತಾ ಇದೆಯಾ, ಓಕೆ ಡನ್, ಲೆಟ್ಸ್ ಡೂ ಇಟ್, ಅವ್ರು ಹೇಳ್ದಾಗ ಮಾಡೋಣ ಅನ್ನೋದನ್ನು. ಇಟ್ಸ್ ವೆರಿ ನೈಸ್. ಆ್ಯಂಡ್ ಕಾಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಆ್ಯಂಡ್ ನೀವು ಹೇಳ್ದಾಗೆ ಜೀ ಕನ್ನಡ ಡಸಂಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್. ಯಾವ ಸಿನಿಮಾ ರೇಂಜಿಗೆ ತೆಗಿತಾರೆ ಅಂದರೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಧಾರಾವಾಹಿ. ಪ್ರಮೋಷನ್ಸ್ ಬೆಳಗ್ಗೆಯಿಂದ ನಿಮ್ಮದು 9 ಅಥವಾ 10ನೇ ಇಂಟರ್ವ್ಯೂ, ಯಾವ ಸಿನಿಮಾ ಪ್ರಮೋಷನ್ಸ್ಗೂ ಕಡಿಮೆ ಇಲ್ಲ. ಸೊ ದೇ ಡೋಂಟ್ ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ ಆಫ್ ದ ಸೀರಿಯಲ್. ಬೀಟ್ ಕಾಸ್ಟ್, ನಾಗಭರಣ ಸರ್ ಇದ್ದಾರೆ, ಆಶಲತಾ ಮ್ಯಾಮ್ ಇದ್ದಾರೆ, ಗಾಯತ್ರಿ ಮ್ಯಾಮ್ ಇದ್ದಾರೆ. ಸೊ ಎವ್ರಿಬಡಿ ಇಸ್ ಏನಂತಾರೆ, ಅವ್ರವ್ರ ಹೆಸರು ಮಾಡಿರೋರನ್ನೇ ತೊಗೊಂಡಿದ್ದಾರೆ. ಯಾವುದೇ ಪಾತ್ರದಲ್ಲೂ ಓಕೆ ನಾವು ನ್ಯೂ ಕಮರ್ನ ತರೋಣ, ನಾವು ಫ್ರೆಶ್ ಅನ್ನ ತರೋಣ, ಲೆಟೆಸ್ಟ್ ಟ್ರೈ ಅಂತ ಅವರು ರಿಸ್ಕ್ ತೊಗೊಳ್ಳಲ್ಲ. ಐ ಆಮ್ ಆ್ಯಕ್ಚುಲಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಕರ್ಣ ಅಂತ ನಂಗೆ ಅನ್ಸುತ್ತೆ. ಪ್ರಾಬ್ಲಿ ಆ ಸೆಕೆಂಡ್ ಟೈಮ್ ಈ ಪಾತ್ರ ನನ್ನೇ ಹುಡ್ಕೊಂಬಂದಿರೋದು ಇಟ್ಸ್ ಫಾರ್ ಅ ರೀಸನ್ ಅಂತಲೂ ನಂಗೆ ಅನ್ಸುತ್ತೆ. ಕರೆಕ್ಟ್. ಸೊ ಎಸ್ಪೆಷಲಿ ಕಿರಣ್ ರಾಜ್ ಮತ್ತು ನಿಮ್ಮ ಕಾಂಬಿನೇಷನ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಇದೆ. ಹೆಂಗಿತ್ತು ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಅನುಭವ ಹೆಂಗೆ ಅಂತ? ಟು ಬಿ ಆನೆಸ್ಟ್, ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸಿಂದ ನಾವು ಶೂಟ್ ಮಾಡಿಲ್ಲ. ಸೊ ಅದು ಹೇಗೆ ಬರುತ್ತೆ, ಅದು ಹೇಗಿರುತ್ತೆ ಅಂತಲೂ ನನಗೂ ಗೊತ್ತಿಲ್ಲ. ಈವನ್ ಐ ಆಮ್ ಕ್ಯೂರಿಯಸ್. ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಅಂದರೆ ಲಾಂಚ್ ಆದಮೇಲೆ ಸ್ವಲ್ಪ ದಿನಗಳಾದಮೇಲೆ ಪ್ರಾಬಬ್ಲಿ ನಿತ್ಯ ಅಂದರೆ ಏನು, ನಿಧಿ ಅಂದರೆ ಏನು, ಕರ್ಣ ಆಬ್ವಿಯಸ್ಲಿ ಏನು ಅಂತ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಾಗಿದೆ ಆಲ್ರೆಡಿ. ಸೊ ಆ ಫ್ಲೋ ಈಕ್ವೇಷನ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕರೆಕ್ಟ್. ಇವಾಗ ವಿ ಆರ್ ಇನ್ ಟೈಮ್ ವೇರ್ ಅಂದರೆ ತುಂಬ ಜನ ಚೇಂಜ್ ಕೇಳ್ತಾ ಇರ್ತಾರೆ. ಅಂದರೆ ನಿಮ್ಮನ್ನು ಇವಾಗ ಸಾಕಷ್ಟು ವರ್ಷಗಳಿಂದ ನಿಮ್ಮನ್ನಾಗಿರ್ಬೋದು, ಈಗ ಎಕ್ಸಿಸ್ಟಿಂಗ್ ಏನು ಈ ಸೀರಿಯಲ್ ಇರೋ ಆರ್ಟಿಸ್ಟ್ಗಳನ್ನೆಲ್ಲ ತುಂಬ ವರ್ಷದಿಂದ ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಜನ ಓಕೆ ವಾಪಸ್ ನಾವು ಇವರನ್ನು ನೋಡ್ತೀವಿ ಬೇರೆ ಕಥೆಯಲ್ಲಿ ಅಂತ ಅಂದ್ಕೊಳ್ತಿರೋದಕ್ಕೆ ಏನು ಕಾರಣ ಇರ್ಬೋದು? ಪ್ಲಸ್ ಅವರಿಗೆ ಈಗ ಏನು ಹೊಸತನ ಬಯಸ್ತಾ ಇರ್ತಾರೆ, ಹೊಸ ಮುಖಗಳಲ್ಲಿ ಸಿಗದೆ ಇರೋದು ನಿಮ್ಮಿಂದ ಏನು ಹೊಸದಾಗಿ ಸಿಗ್ಬೋದು ಈ ಸೀರಿಯಲ್ ಮೂಲಕ? ಟು ಬಿ ಆನೆಸ್ಟ್ ವಿತ್ ಯು, ನನಗೂ ಆ್ಯಕ್ಚುಲಿ ಇದು ನನಗೆ ಕಾಡ್ತಿರೋ ಪ್ರಶ್ನೆ ಇದು. ಅಂದರೆ ನನಗೆ ಭಯ ಇತ್ತು ವೆನ್ ಐ ವಾಸ್ ಕಮಿಂಗ್ ಬ್ಯಾಕ್. ಕನ್ನಡದಲ್ಲಿ ನಾನು ವಾಪಸ್ ಟೆಲಿವಿಷನ್ಗೆ ಬರ್ತಾ ಇದ್ದೀನಿ ಅಂದಾಗ ಜನ ಹೇಗೆ ಒಪ್ಕೋತಾರೆ ಅಥವಾ ಹೇಗೆ ರಿಸೀವ್ ಮಾಡ್ತಾರೆ ಈ ನ್ಯೂಸ್ನ. ವಿಲ್ ದೇ ಬಿ ಎಕ್ಸೈಟೆಡ್ ಆರ್ ವಿಲ್ ದೇ ಬಿ ಇಲ್ಲ ನಮ್ಗೆ ಹೊಸಬ್ರು ಯಾರು ಬೇಕು ಅಂತ. ಬಟ್ ನಂಗೆ ಶಾಕ್ ಆಯ್ತು ಆ್ಯಕ್ಚುಲಿ. ದೇರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ದೇರ್ ಫೈಟಿಂಗ್ ಫಾರ್ ದ ಪ್ರೋಮೋ ಆ್ಯಂಡ್ ದೇರ್ ಏನು ಪಾತ್ರ ಮಾಡ್ತಾ ಇದ್ದಾರೆ, ಇವ್ರೇನು ವಿಲನ್, ಇವ್ರ ಸೈಡ್ ಕ್ಯಾರೆಕ್ಟರ್ ಅಥವಾ ಏನು ಮಾಡ್ತಾ ಇದ್ದಾರೆ ಇವರು, ನಮ್ರತ ಯಾಕಿದ್ದಾರೆ ಅಂತ ಅಷ್ಟು ಕ್ಯೂರಿಯಾಸಿಟಿ ನೋಡಿದ್ಮೇಲೆ ಐ ಗಾಟ್ ದ ಕಾನ್ಫಿಡೆನ್ಸ್, ಓಕೆ ದೇ ವಿಲ್ ಆಕ್ಸೆಪ್ಟ್ ಮೀ ಅಂತ. ಬಟ್ ಯಾವ ರೀಸನ್ಗೆ ದೇ ಲೈಕ್ ಅಸ್ ಅಂದರೆ ವಾಪಸ್ ನಮ್ಮನ್ನು ನೋಡೋದಕ್ಕೆ ಅಂತ ಇವನ್ ಐ ಡೋಂಟ್ ನೋ. ಪ್ರಾಬ್ಲಿ ನನ್ನ ಫೋಕಸ್ ಇರೋದು ಜಸ್ಟ್ ರೈಟ್ ನಾವು ಆ್ಯಕ್ಟಿಂಗ್ ಮಾಡಬೇಕು, ನನ್ನ ಬೆಸ್ಟ್ನ ಡೆಲಿವರ್ ಮಾಡಬೇಕು ಅನ್ನೋದು. ಸೊ ಐ ಆಮ್ ವರ್ಕಿಂಗ್ ಆನ್ ಇಟ್. ಕರೆಕ್ಟ್. ಈಗ ಜನರಲಿ ನಮಗೆ ಕರ್ಣ ಅಂದ ತಕ್ಷಣ ಸಡನ್ನಾಗಿ ಜ್ಞಾಪಕ ಬರೋದು ಕರ್ಣ ಫಿಲಮ್, ವಿಷ್ಣುವರ್ಧನ್ ಸರ್ದು. ಸೊ ಇವಾಗ ಪ್ರೋಮೋ ಲೈನ್ಸ್ ಎಲ್ಲ ಜನರಲ್ ಆಗಿ ನೋಡಿದಾಗ ಓಕೆ ಪಾಪದವನು ಕರ್ಣ, ಮನೆಯವರೆಲ್ಲ ಅವನನ್ನು ಒಂಥರ ದೂರ ಇಡ್ತಾ ಇದ್ದಾರೆ, ಅಥವಾ ಒಂದು ಪಾಪದ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡೋದು ಮನೆಯವ್ರದ್ದು, ಅದೇ ಥರದ್ದೆಲ್ಲ ಸ್ವಲ್ಪ ವಿಷಯಗಳಿದೆ. ನಿಮಗೆ ಕರ್ಣ ಅಂದ ತಕ್ಷಣ ಏನು ವಿಷಯ ಕನೆಕ್ಟ್ ಆಗುತ್ತೆ? ನಮ್ಮ ಮಹಾಭಾರತದ ಕರ್ಣನ ಅಥವಾ ಯಾವುದೆಲ್ಲ ವಿಷಯಗಳು ಕನೆಕ್ಟ್ ಆಗುತ್ತೆ? ಕರ್ಣ ಅಂದರೆ ನಾವು ಹೇಳ್ತೀವಲ್ಲ ಯೂಶ್ವಲಿ ಏನು ಇವ್ನು ಕರ್ಣನ ಥರ ದೊಡ್ಡದಾಗಿ ತ್ಯಾಗ ಮಾಡ್ಬಿಟ್ಟ ಅಂತ. ಸೊ ಎಲ್ಲರಿಗೂ ಅದೇ ಬರೋದು ಥಾಟ್, ಓ ಇವ್ನು ತ್ಯಾಗಮಯಿ ಅನ್ಸುತ್ತೆ, ವೆರಿ ಹಂಬಲ್ ಅನ್ಸುತ್ತೆ, ತುಂಬ ಸಹನೆ ಇದೆ ಅನ್ಸುತ್ತೆ, ತುಂಬ ಸಹಾಯ ಮಾಡ್ತಾನೆ ಅನ್ಸುತ್ತೆ. ಸೊ ಹಾಗೆ ಇದೆ ಕ್ಯಾರೆಕ್ಟರ್ ಕೂಡ. ಬಟ್ ಅದು ಯಾವ ರೀತಿಲಿದೆ, ಯಾವ್ಯಾವ ಸಿಚುವೇಶನ್ಸಲ್ಲಿ ಅವ್ನು ತ್ಯಾಗ ಮಾಡ್ತಾನ ಅಥವಾ ಹೆಲ್ಪ್ ಮಾಡ್ತಾನ ಅನ್ನೋದು 16ನೇ ತಾರೀಕು ಗೊತ್ತಾಗುತ್ತೆ. ಸೊ ಐ ಆಮ್ ಪ್ರಿಟಿ ಶ್ಯೂರ್ ಈ ಕರ್ಣ ಅನ್ನೋ ಒಂದು ಪಾತ್ರ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲ ಹೆಣ್ಮಕ್ಳಿಗೂ ಫುಲ್ ಫೇವ್ರೇಟ್ ಆಗುತ್ತೆ ಅಂತ, ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಇವಾಗ ಇಟ್ ಈಸ್ ಟೂ ಅರ್ಲಿ ಈ ಪ್ರಶ್ನೆ ಕೇಳೋದಕ್ಕೆ. ಬಟ್ ಈಗ ವಾಟ್ಸ್ ವಿತ್ ದಿಸ್ 2 ಹೀರೋಯಿನ್ಸ್ ಯಾಕೆ ಯಾವಾಗಲೂ? ಅಂದರೆ ಇದೇನು ಜಿದ್ದಿ ಥರ ಏನಾದ್ರು ಮಾಡ್ಬಿಡ್ತಾರ? ಮತ್ತೆ ಒಂದು ಹುಡುಗ 2 ಹುಡುಗಿರ ತಲೆ ಕೆಡ್ಸ್ಕೊಂಡು ಪಾಪ ಹಂಗಿರುತ್ತೆ, ಇದು ಹೆಂಗೆ ಆಗ್ತಾ ಹೋಗುತ್ತೆ, ಬೇರೆದೇನೋ ವಿಭಿನ್ನವಾಗಿರುತ್ತೆ ಅಂತ ಇವಾಗ ನಾವು ಹೋಪ್ ಮಾಡ್ತಾ ಇದ್ದೀವಿ. ಟೀಮ್ ನೋಡುವಾಗ ಹಂಗೆ ಅನ್ನಿಸ್ತಾ ಇದೆ. ಬಟ್ ಹೆಂಗಿರುತ್ತೆ ಏನೋ ನಂಗೂ ಗೊತ್ತಿಲ್ಲಪ್ಪ, ನೀವೇ ಹೇಳಬೇಕು. ಎಲ್ಲರೂ ಇದು ಟ್ರಯಾಂಗಲ್ ಲವ್ ಸ್ಟೋರಿನಾ ಅಂತ ಕೇಳ್ತಾರೆ, ಅಥವಾ ಒಬ್ಬನಿಗೋಸ್ಕರನೇ ಇಬ್ಬರು ಫೈಟ್ ಮಾಡ್ತೀರಾ ಅಂತ. ಬಟ್ ರೈಟ್ ನಾವಿಬ್ಬರು ಒಳ್ಳೆ ಅಕ್ಕ ತಂಗಿ, ವೆರಿ ಕ್ಯೂಟ್ ಸಿಸ್ಟರ್ಸ್, ತುಂಬ ಇನ್ನಸೆನ್ಸ್ ಇರುತ್ತೆ ನಮ್ಮಲ್ಲಿ, ನಾವು ಯಾವುದಕ್ಕೂ ಜಗಳ ಆಡ್ತಾ ಇರಲ್ಲ. ಆ ಥರ ನಮ್ದೊಂದು ಚಿಕ್ಕ ಫ್ಯಾಮಿಲಿ ಏನಿಲ್ಲ, ಅದೆಲ್ಲ ಈ ಕ್ಯಾರೆಕ್ಟರ್ ಇದೆ. ಏನೋ ನಾನು ನಿಮ್ಮ ವರ್ಡ್ಸ್ನ ನನ್ನ ಬಾಯಲ್ಲಿ ಹಾಕ್ಬಿಡಿ ಆಮೇಲೆ. ಸೊ ಎಸ್, ಗೊತ್ತಿಲ್ಲ ನನಗೂ ಹೇಗೆ ತೊಗೊಂಡು ಹೋಗ್ತಾರೆ ಕಥೆನ ಅಂತ. ರೈಟ್ ನೌ ಇಟ್ಸ್ ಜಸ್ಟ್ ಇಬ್ಬರು ಅಕ್ಕ ತಂಗಿ ಆ್ಯಂಡ್ ಕರ್ಣ ಹೀರೋ. ಸೊ ಅವ್ರವ್ರ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ, ಆ ಒಂದು ಇಂಡಿವಿಜುವಲ್ ಜರ್ನಿ ಇರುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಅವ್ರುಗಳು ನನಗೆ ಹೇಳಿದ್ಮೇಲೆ ಪ್ರಾಬ್ಲಿ ನಾನು ರಿವೀಲ್ ಮಾಡಲ್ಲ. ಬಟ್ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ವಾಟ್ಸ್ ಕಮಿಂಗ್ ಅಪ್ ಇಸ್ ರಿಯಲಿ ಗುಡ್, ವೆರಿ ನೈಸ್.
ಈಗ ಭವ್ಯ ಗೌಡ ಅವ್ರ ಜೊತೆಗೆ ಪೋರ್ಷನ್ಸ್ ಎಲ್ಲ ಶೂಟ್ ಆಗಿದೆಯಾ? ಹೇಗಿತ್ತು ಆ ಅನುಭವ, ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಭವ್ಯ ನನಗೆ ತುಂಬ ವರ್ಷಗಳಿಂದ ಪರಿಚಯ, ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್. ಸೊ ಹಾಗಾಗಿ ನಮ್ಮ ಸೀನ್ಸ್ ಎಲ್ಲ ತುಂಬಾ ಈಸಿ ಆಯಿತು. ಆ ಕೆಮಿಸ್ಟ್ರಿ, ಆ ಅಕ್ಕ ತಂಗಿ ಬಾಂಡಿಂಗ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು, ಮಜಾ ಮಾಡ್ಕೊಂಡು ಮಾಡ್ತೀವಿ. ಎಸ್ಪೆಷಲಿ ರಮೇಶ್ ಸರ್ ಇದ್ದಾಗ ಏನಂತಾರೆ, ಇಟ್ಸ್ ನೆವರ್ ಬೋರಿಂಗ್. ದ ಶೂಟ್ ಡೇ ಇಸ್ ನೆವರ್ ಬೋರಿಂಗ್. ಅಷ್ಟು ವಿಲ್ ಬಿ ಬ್ಯುಸಿ ಶೂಟಿಂಗ್, ನಗ್ತಾ ಇರ್ತೀವಿ. ಆಮೇಲೆ ಎಮೋಷನಲ್ ಸೀನ್ಸ್ ಬಂದಾಗ ನಿಜವಾಗ್ಲೂ ಅಳು ಬರುತ್ತೆ. ಅಷ್ಟು ಕನೆಕ್ಟ್ ಆಗಿದ್ದೀವಿ ರೈಟ್ ನಾವು. ಆ್ಯಂಡ್ ಆ ಪಾತ್ರದ ಪರಕಾಯ ಪ್ರವೇಶ ಮಾಡ್ತಾ ಇದ್ದೀವಿ ಇಬ್ಬರು. ಇಟ್ಸ್ ನೈಸ್. ಅವರು ಒಳ್ಳೆ ಆ್ಯಕ್ಟ್ರೆಸ್ ಆ್ಯಂಡ್ ಅವ್ರು ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ. And Kiran Raj is a very good actor. So everything is nice. The team is positive. ಸಕ್ಕತ್ತಾಗಿದೆ. ಕರೆಕ್ಟ್. ಮತ್ತು ಇನ್ನು ಪ್ರಸಾರ ಆಗ್ತಾ ಇರೋದು ಪ್ರೈಮ್ ಟೈಮ್ ಆಬ್ವಿಯಸ್ಲಿ. ಅಂದರೆ ಇನ್ಮೇಲೆ ಈಗ ಪ್ರೋಮೋಸ್ ಎಲ್ಲ ತೆಗೆದು ನೋಡಿದ್ರೆ ನೀವೇ ಕಾಣ್ತಾ ಇರ್ತೀರ. ಮತ್ತು ಆ ಒಂದು ಲೈಮ್ ಲೈಟು, ಆ ಒಂದು ಜನಗಳ ಪ್ರೀತಿ, ಅದನ್ನೆಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಷ್ಟು ಕಾತುರರಾಗಿದ್ದೀರಾ ಅಂತ? ಐ ಎಕ್ಸೈಟೆಡ್. ಮತ್ತು ತುಂಬ ಭಯ ಕೂಡ ಇದೆ, ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಿತ್ಯ ಅನ್ನೋ ಒಂದು ಪಾತ್ರನ. ಬಟ್ ಪಾಸಿಟಿವ್ ಆಗಂತೂ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಎಲ್ಲರಿಗೂ ಇದ್ರ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ನು ಮೀರಿ ಇದು ಒಂದು ಬಾರ್ನ ಸೆಟ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಎವ್ರಿಬಡಿ, ಬೀಟ್ ದ ಟೀಮ್, ನಮ್ಮ ಕಾಸ್ಟ್, ಎಲ್ಲರೂ ವಿರ್ ಆಲ್ಸೋ ಎಕ್ಸೈಟೆಡ್. ಆ್ಯಂಡ್ ತುಂಬ ಟೀಮ್ ಎಫರ್ಟಿಂದ ಮಾಡಿರೋವಂಥದ್ದು ಈ ಒಂದು ಪ್ರಾಜೆಕ್ಟ್. ಆ್ಯಂಡ್ ಎಸ್, ಒಳ್ಳೆಯದಾಗುತ್ತೆ. ಕರೆಕ್ಟ್. ನಮ್ರತ ಅವರೇ, ಆ್ಯಕ್ಚುಲಿ ಸೋಪ್ ಒಪೇರ್ ಅಥವಾ ಸೀರಿಯಲ್ಸ್ ಅಂದ್ರೇ ಅದು ವೆರಿ ಲೈಕ್ ಎಂಟರ್ಟೈನಿಂಗ್ ಆಗಿರಬೇಕು. ಜೊತೆಗೆ ಏನು ಹ್ಯೂಮನ್ ಎಮೋಷನ್ಸ್ ಏನು ಎಕ್ಸಿಸ್ಟಿಂಗ್ ಇರುತ್ತೆ ಅದನ್ನೇ ಸ್ವಲ್ಪ ಆಚೆ ಈಚೆ ತಿರ್ಗಾ ಮುರ್ಗ ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿ ನಮ್ಮ ಮನ ಕಲಕಿಸಿ ಆ ಥರದ್ದೆಲ್ಲ ಸ್ವಲ್ಪ ಆ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಏನಾದರೂ ಇರುವಂತಹ ಸಾಧ್ಯತೆ ಇದೆಯಾ ಈ ಸೀರಿಯಲ್? ಬಿಕಾಸ್ ಡಾಕ್ಟರ್ ಕರ್ಣ, ಸೊ ಹೀರೋ ಕರ್ಣ ಆಗಿರೋದ್ರಿಂದ ಗೈನಕಾಲಜಿಸ್ಟ್ ಬೇರೆ ಏನಾದರೂ ನಮಗೆ ಗೊತ್ತಿಲ್ಲದಿರೋ ವಿಷಯಗಳು ರಿಲೇಟೆಡ್ ಟು ಮೆಡಿಕಲ್ ಸೈನ್ಸ್ ಆ ಥರ ಸಮಥಿಂಗ್ ವಿಷಯಗಳೇನಾದ್ರು ಇರುತ್ತೆ ಅದರಲ್ಲಿ, ಹೇಗೆ ಅಂತ? ತುಂಬಾನೇ ಇದೆ. ದರ್ಸ್ ಅ ಲಾಟ್ ಆಫ್ ಅಂಶಗಳು ನಾವು ಕಲಿಯುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅಬೌಟ್ ಮೆಡಿಸಿನ್ ಆಲ್ಸೋ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿರುವಂಥದ್ದಲ್ಲ. ಅವು ಕಿರಣ್ ರಾಜ್ ಅವರು ಕೂಡ ತುಂಬ ಪ್ರಿಪೇರ್ ಆಗಿ ಗೈನಕಾಲಜಿ ಬಗ್ಗೆ ಎಲ್ಲ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್, ನಾಲೆಡ್ಜ್ ತಗೊಂಡು, ಆ್ಯಂಡ್ ಟೀಮು ಕೂಡ ಎಲ್ಲ ಏನಂತಾರೆ ರಿಸರ್ಚ್ ಮಾಡಿ ದೇ ಹ್ಯಾವ್ ಡನ್. ಆ್ಯಂಡ್ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಹೊರ ಬರುತ್ತೆ ಆನ್ 16th. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಇದನ್ನು ನೋಡಬೇಕು ನಾವು ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಆ್ಯಂಡ್ ತುಂಬ ಏನಂತಾರೆ ಒಳ್ಳೆ ಒಳ್ಳೆ ಅಂಶಗಳನ್ನ ಕಲಿಬೋದು. ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ಇಟ್ಸ್ ನಾಟ್ ಅ ಬೋರಿಂಗ್ ಸೋಪ್ ಆಪರಾ ನೀವು ಹೇಳ್ದಂಗೆ ಮೊನಾಟನಸ್ ಆ ಥರ. ಆ ಮೊನಾಟನಿನ ಬ್ರೇಕ್ ಮಾಡುವಂಥ ಒಂದು ಸೀರಿಯಲ್ ಬರ್ತಾ ಇದೆ. ಓಕೆ. ಸೊ ನಿಮ್ಮ ಮಾತುಗಳಿಂದ ಸಾಕಷ್ಟು ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇದೆ ಇವಾಗ. ಸೊ ಒಳ್ಳೇದಾಗಲಿ ನಿಮಗೆ. ಸೊ ಮತ್ತೆ ಈ ರೀತಿ ಕಿರುತೆರೆ ಪ್ರಾಜೆಕ್ಟಲ್ಲಿ ನೀವು ಇನ್ವಾಲ್ವ್ ಆಗಿರೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಸೊ ಆಲ್ ದ ಬೆಸ್ಟ್ ನಿಮಗೆ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ರತಾ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.